ಓ ಸಾರಿ, ಡೈಲಾಗ್ ಮಾಡ್ತದೆ ಹಂಗಲ್ಲ, ಗೊತ್ತಿಲ್ಲ. ಓಕೆ, ಡೈಲಾಗ್ ಇಲ್ಲ. ಆ್ಯಂಡ್ ದೆರ್ ಈಸ್ ರೀಸನ್. ಸೊ ಐ ಆಮ್ ಫುಲ್ ಆ್ಯಂಡ್ ಐ ಆಮ್ ಸೋ ಸಾರಿ. ಈ ಟವಲ್ ಇಲ್ಲೇ ಇತ್ತು ಅನ್ಸುತ್ತಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ನಾನು ಪಿ ಜಿಯಲ್ಲಿ ಇರೋದು, ತುಂಬ ಎಸ್ಥೆಟಿಕ್ ಆಗಿ ವೀಡಿಯೋ ಮಾಡೋದಕ್ಕಾಗಲ್ಲ. ನಾನು ನೀವು ಮರೆಯಾಗುವ ಮುನ್ನ ಸಿಗುವ. ಹಾಯ್, ಹೇಗಿದ್ದೀರಾ ನೀವೆಲ್ಲ? ನನಗೆ ಗೊತ್ತಿದೆ ಸುಮಾರು ದಿನದಿಂದ ನಾನು ವೀಡಿಯೋಸೇ ಹಾಕ್ತಿಲ್ಲ, ಪ್ಲಸ್ ನನ್ನ ಚಾನಲ್ ತುಂಬ ಖಾಲಿ ಬಿದ್ದಿದ್ದೆ. ಆ್ಯಂಡ್ ಅದಕ್ಕೆ ರೀಸನ್ ಇದೆ. ನಾನು ಸುಮಾರು ಬೇರೆ ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ಅದರಿಂದಾಗಿ ನನಗೆ ಟೈಮ್ ಸಿಗ್ತಿರಲಿಲ್ಲ. ಓಕೆನಾ? ಬಟ್ ಇವತ್ತಿಂದ ಟ್ರೈ ಮಾಡ್ತೀನಿ ಎವ್ರಿ ವೀಕ್ ಒಂದೊಂದು ವೀಡಿಯೋ ಬಿಡೋದಕ್ಕೆ ಫಾರ್ ಶ್ಯೂರ್. ಆ್ಯಂಡ್ ಸುಮಾರು ಜನ ನಮ್ಮ ವೀಡಿಯೋ ಬಿಡ್ತಿಲ್ಲ ಅಂತ ಹೇಳಿ ಒಂದು 3-4 ಜನ ಅನ್ಸಬ್ಸ್ಕ್ರೈಬು ಮಾಡಿಬಿಟ್ಟಿದ್ದಾರೆ. ಬಟ್ ಐ ವಿಲ್ ಗೆಟ್ ದಮ್ ಬ್ಯಾಕ್. ಓಕೆನಾ? ಸೊ ಇವಾಗ ನಾನು ಇಲ್ಲಿ ಹೊರಗಡೆ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತಿದ್ದೀನಿ. ಸೊ ಬೇಸಿಕ್ಲಿ ನಾನು ಇವಾಗ ಜಿಮ್ ಜಾಯ್ನ್ ಆಗಿದ್ದೀನಿ, ಬಿಕಾಸ್ ಹೆಲ್ತ್ ಇಸ್ ವೆಲ್ತ್ ಅಲ್ವಾ, ಅದಕ್ಕೋಸ್ಕರ. ಸೊ ಬೆಳಿಗ್ಗೆ 5:30 ಎದ್ದು 6 ಗಂಟೆ ಅಷ್ಟೊತ್ತಿಗೆಲ್ಲ ಜಿಮ್ಮಿಗೆ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಬರೋರು ನಾನು. ಸೊ ನಾನು ಜಸ್ಟ್ ತೋರಿಸ್ಬೇಕು ಲೈಕ್ ಹೇಗಿರುತ್ತೆ, ಹೇಗಾಗುತ್ತೆ ಅಂತೆಲ್ಲ. ಓಕೆನಾ? ಸೊ ನಾನು ಬಂದು ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ಅದರದ್ದು ಸಬ್ಸ್ಕ್ರಿಪ್ಷನ್ ಡೀಟೇಲ್ಸ್ ನಿಮಗೆ ಏನಾದರೂ ಬೇಕಂದರೆ, ಅಂದರೆ ಎಷ್ಟಿರುತ್ತೆ ಮಂತ್ಲಿ, ಇಯರ್ಲಿ ಎಷ್ಟಿರುತ್ತೆ ಚಾರ್ಜಸ್, ಇಯರ್ಲಿ ಎಷ್ಟು ಪೇ ಮಾಡಬೇಕಾಗುತ್ತೆ, ಅಥವಾ ಕಾರ್ಪೊರೇಟ್ ಪಾಸ್ ಏನಾದರೂ ಇದೆಯಾ, ಇದ್ರದ್ದೆಲ್ಲ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಐ ಡೆಫಿನೆಟ್ಲಿ ಶೇರ್ ಇಟ್ ಓವರ್ ದ್ಯಾಟ್. ಓಕೆನಾ? ಸೊ ನನ್ನ ಪಿ ಜಿ ಹತ್ರನೇ ಇದೆ, ದ್ಯಾಟ್ ಇಸ್ ವೈ ಐ ಪ್ರಿಫರ್ಡ್ ದ್ಯಾಟ್. ಸೊ ಲೆಟ್ಸ್ ಗೋ. ಸ್ಯಾಟರ್ಡೇ ಅಲ್ಲ, ಸೊ ಅಷ್ಟೊಂದು ಜನ ಇಲ್ಲ ಇಲ್ಲಿ. ಫುಲ್ ಜಿಮ್ ಖಾಲಿ ಹೊಡಿತಿದೆ. ಮೇಲ್ಗಡೆ ಫ್ಲೋರಲ್ಲಿ ಇರ್ತಾರೆ ಅನಿಸುತ್ತೆ, ಈ ಫ್ಲೋರಲ್ಲಿ ಜನರು ಇಲ್ಲ. ಸೊ 2 ಫ್ಲೋರ್ ಇದೆ ಈ ಜಿಮ್ಮಲ್ಲಿ. ಓಕೆನಾ? ಮೇಲ್ಗಡೆ ಮೇನ್ಲಿ ಮಿಷಿನ್ಸ್ ಇಟ್ಟಿದ್ದಾರೆ. ಬ್ಯಾಕ್ ಶೋಲ್ಡರ್ಸ್ಗೆಲ್ಲ ಆಗುವಂಥ ಮಿಷಿನ್ಸ್ ಎಲ್ಲ ಮೇಲ್ಗಡೆ ಇದೆ. ಕೆಳಗಡೆನೂ ಕೆಲವೊಂದು ಮಿಷಿನ್ಸ್ ಇದೆ. ಜಿಮ್ಮಲ್ಲಿ ವರ್ಕೌಟ್ ಆಯಿತು, ಇವತ್ತು ಲೆಗ್ ಮಾಡಿದ್ದು. ಓಕೆನಾ? ಸೊ ಇವಾಗ ವರ್ಕೌಟ್ ಆದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮ್ಮ ಫುಡ್. ಜಿಮ್ಮಿಗೆ ಹೋಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವು ಫುಡ್ ಏನು ತಿಂತೀರಾ ದಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್, ದ ಸೆಕೆಂಡ್ ಪಾರ್ಟ್. ಆಯಿತಾ? ಸೊ ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ, ಬೆಳಿಗ್ಗೆಗೆ ನನ್ನ ರೂಟೀನ್ ಸೇಮ್. ಎವ್ರಿ ಡೇ ಐ ಈಟ್ ಪ್ರೋಟೀನ್ ಓಟ್ಸ್. ಸೊ ಪ್ರೋಟೀನ್ ಓಟ್ಸ್ ಯಾವ್ದು ತಿಂತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಝೆಪ್ಟೋ ಇಸ್ ಸಮಥಿಂಗ್ ದಟ್ ಐ ಯೂಸ್ ಫಾರ್ ಪರ್ಚೇಸಿಂಗ್ ಆ್ಯಂಡ್ ಎವ್ರಿಥಿಂಗ್. ದಿಸ್ ಒನ್. ಸೊ ಯೋಗ ಬಾರ್ದು ಪ್ರೋಟೀನ್ ಓಟ್ಸ್ ಇದೆ, ಡಾರ್ಕ್ ಚಾಕ್ಲೇಟ್ ಫ್ಲೇವರ್ಡ್ ತೊಗೊಂಡಿದ್ದೀನಿ ನಾನು. ಸದ್ಯಕ್ಕೆ ಅಭ್ಯಾಸ ಆಗೋ ಗಂಟ ಫ್ಲೇವರ್ಡ್ ಐ ಫೀಲ್ ಇಟ್ಸ್ ಬೆಟರ್. ಓಕೆನಾ? ಸೊ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಿಕಾಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಫ್ಟರ್ ವರ್ಕೌಟ್ ನೀವೇನು ತಿಂತೀರಾ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಲೆಟ್ ಮಿ ಶೋ ಯು. ಸೊ ನಾನು ಬಂದು ಪ್ರೋಟೀನ್ ಓಟ್ಸ್ನ ಮಿಲ್ಕ್ ಜೊತೆಗೆ ಕನ್ಸ್ಯೂಮ್ ಮಾಡ್ತೀನಿ. ಸೊ ಮಿಲ್ಕ್ ಬಂದು ನಾನು ಗುಡ್ ಲೈಫ್ದು ಈ ಥರ ಟೋನ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತೊಗೊಂಡಿರ್ತೀನಿ. ಇದು ನನಗೆ ಬರುತ್ತೆ 2-3 ಡೇಸಿಗೆ ಬರುತ್ತೆ, 1/2 ಲೀಟರು. ಸೊ ನಾನು ಹೇಗೆ ಕನ್ಸ್ಯೂಮ್ ಮಾಡ್ತೀನಿ, ಇಟ್ಸ್ ವೆರಿ ಸಿಂಪಲ್. ಆಯಿತಾ? ಸೊ ನಾನು ಮಿಲ್ಕ್ ಹೇಗೂ ನಾನು ಇಲ್ಲಿ ಬಿಸಿ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೆ ಸ್ವೀಟಿಗೆ ಏನು ಮಾಡ್ತೀನಿ ಅಂದರೆ, ಯೂಶ್ವಲಿ ಸ್ವೀಟ್ ಇರೋಲ್ಲ ಪ್ರೋಟೀನ್ ಓಟ್ಸ್, ನಿಮಗೆ ತಿನ್ನೋದಕ್ಕೆ ಆಗಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅದಕ್ಕೆ ಯು ಕ್ಯಾನ್ ಆ್ಯಡ್ ಸಮ್ ಪೌಡರ್ಸ್ ಇಫ್ ಯು ಹ್ಯಾವ್ ಎನಿ ಹೆಲ್ತ್ ಮಿಕ್ಸ್ ಫಾರ್ ದ್ಯಾಟ್ ಮ್ಯಾಟರ್.
ವಿಚ್ ಇಸ್ ಹ್ಯಾವಿಂಗ್ ಡೇಟ್ ಸ್ವೀಟೆಂಡ್ ಅಂತ ಬರೆದಿರ್ತಾರಲ್ಲ ಅಂಥ ಪೌಡರ್ಸ್ನ ತೊಗೊಳ್ಳಿ. ನನ್ನ ಹತ್ರ ಇವಾಗ ಪೌಡರ್ ಇಲ್ಲ, ಸೊ ದ್ಯಾಟ್ ಇಸ್ ವೈ ಒಂಚೂರು ಉಳಿದಿದ್ರನ್ನ ನಾನು ಇವತ್ತು ತೋರಿಸೋದಕ್ಕೋಸ್ಕರ ನಾನು ಅದನ್ನು ಹಾಕಿದ್ದೀನಿ. ನಂತರ ABC ಪೌಡರ್ ಅಂತ, ನಾನು ಸ್ವೀಟ್ ಕಾರಮ್ ಕಾಫಿ ಅಂತ ಅವ್ರದ್ದು ಬ್ರ್ಯಾಂಡ್ನಿಂದ ABC ಪೌಡರ್ ತೊಗೊಂಡಿದ್ದೆ, ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಪೌಡರ್. ಸೊ ಅದು ಸ್ವೀಟ್ ಇರುತ್ತೆ, ಓಕೆನಾ. ಸೊ ದ್ಯಾಟ್ ಇಸ್ ವೈ ಇದ್ರ ಜೊತೆಗೆ ನಾನು ಆ ಪೌಡರ್ನ ಮಿಲ್ಕ್ ಜೊತೆಗೆ ನಾನು ಬಿಸಿ ಮಾಡ್ಕೊಳ್ತೀನಿ. ಮಾಡಿಕೊಂಡು ಈ ಸೀಡ್ಸ್ ಎಲ್ಲ ಇರುತ್ತೆ ನೋಡಿ, ಪಂಪ್ಕಿನ್, ವಾಟರ್ಮೆಲನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಸಿಸಮೆ ಸೀಡ್ಸ್ ನಾನು ಇಷ್ಟು ಆ್ಯಡ್ ಮಾಡ್ಕೊಳ್ತೀನಿ, ಬಿಕಾಸ್ ನನಗೆ ಇದಿಷ್ಟು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಇದಿಷ್ಟು ಆ್ಯಡ್ ಮಾಡಿಕೊಂಡು ಓಟ್ಸ್ ಆ್ಯಡ್ ಮಾಡಿ ಒಂಚೂರು ಬಾಯ್ಲಿಗೆ ಇಡ್ತೀನಿ, ಓಕೆನಾ. ಸೊ ಓಟ್ಸ್ ಹಾಕಿದ ಕೂಡಲೇ ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಅಲ್ಲ, ಸೊ ದ್ಯಾಟ್ ಇಸ್ ವೈ ಐ ಬಾಯ್ಲ್ ಇಟ್ ಫಾರ್ ಅ ವೈಲ್, ಲೈಕ್ 1-2 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಓಟ್ಸ್ನ ಬಿಸಿ ಮಾಡ್ಕೊಂಡು ಹಾಲಲ್ಲಿ ಬಿಸಿ ಮಾಡ್ಕೊಂಡು ಸೀಡ್ಸ್ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀನಲ್ಲ. ಸೊ ದ ಲಾಸ್ಟ್ ಆಪ್ಷನ್ ದಟ್ ಯು ಗೈಸ್ ಹ್ಯಾವ್ ಗಾಟ್ ಇಸ್ ಮಾರ್ನಿಂಗ್ ಫ್ರೂಟ್ಸ್ ತಿನ್ನಿ. ಸೊ ಫ್ರೂಟ್ಸ್ಗೆ ಇಟ್ ಡಿಪೆಂಡ್ಸ್ ಆಯಿತಾ. ನಾನು ಯೂಶ್ವಲಿ ಪ್ರೊಮೊಗ್ರಾನೇಟ್ ಚೂಸ್ ಮಾಡ್ತೀನಿ, ಪ್ರೊಮೊಗ್ರಾನೇಟ್ ಇಲ್ಲ ಬನಾನಾ ಆರ್ ಗ್ವಾವಾ, ಯಾವುದಿರುತ್ತೋ ಅದು. ಗ್ವಾವಾ ಇಸ್ ಮೈ ಫೇವ್ರೇಟ್ ಬಿಕಾಸ್ ಪ್ರೋಟೀನ್ ಫ್ರೂಟ್ಸಲ್ಲಿ ಕಂಪೇರ್ ಮಾಡಿದರೆ ಇದರಲ್ಲಿ ಒಂಚೂರು ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ಜಾಸ್ತಿ. ಸೊ ವೆರಿ ಸಿಂಪಲ್, ಜಸ್ಟ್ ಆ್ಯಡ್ ಯೋರ್ ಫ್ರೂಟ್ಸ್, ಟಾಪಿಂಗ್ಸ್ ಥರ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಕನ್ಸ್ಯೂಮ್ ಯೋರ್ ಓಟ್ಸ್. These are some of the things that I have personally made for myself. ನನಗೆ ಯಾವ್ದು ಸಿಗುತ್ತೆ ಅಥವಾ ವಿಚ್ ಐ ಲೈಕ್, ನನ್ನ ಬಾಡಿಗೆ ಯಾವ್ದು ಸೂಟೇಬಲ್ ಇದೆ ಫ್ರೂಟ್ಸ್, ಬೇಸ್ಡ್ ಆನ್ ದ್ಯಾಟ್ ಐ ಹ್ಯಾವ್ ಚೋಸನ್ ಆಲ್ ದೀಸ್, ಓಕೆನಾ. ಸೊ ನೀವು ಇದೇ ಥರ ಮಾಡ್ಬೇಕಂತಿಲ್ಲ, ಇಟ್ ಡಿಪೆಂಡ್ಸ್ ನಿಮ್ಗೆ ಯಾವ ಥರ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಥರದ್ದು ಚೂಸ್ ಮಾಡ್ಕೊಳ್ಳಿ. ಗೋ ವಿತ್ guava if you like it, because usually they say it has got more protein when it comes to fruits category, ಓಕೆನಾ. ಸೊ ಫ್ರೂಟ್ಸ್ ಹಾಕಿ ನಾವು ಯು ಕ್ಯಾನ್ ಕನ್ಸ್ಯೂಮ್ ಇಟ್, ಆರಾಮ್ಸೆ ನೆಮ್ಮದಿಯಿಂದ ತಿನ್ನಿ. ಇಷ್ಟು ಆದಮೇಲೆ ಇದು ಬಂದು ಮಾರ್ನಿಂಗ್ ರೂಟೀನ್. ಮಾರ್ನಿಂಗ್ ಆದಮೇಲೆ ಇಟ್ ಈಸ್ ನಾಟ್ ಡನ್, ಓಕೆ. ಹೋಲ್ ಡೇ ಯು ವಿಲ್ ಹ್ಯಾವ್ ಟು ಮೇಂಟೈನ್ ನಿಮ್ಮದು ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ. ನೀವು ಆಲ್ರೆಡಿ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಒಂದು ಬಂದಿರುತ್ತೆ ಆಯಿತಾ, BMI ಮಾಡಿಸಿದಾಗ ಜಿಮ್ಮಲ್ಲಿ ನಿಮ್ಮದು ಬಾಡಿದು ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ, ಲೈಕ್ ಬೇಸ್ ಕ್ಯಾಲರಿ ಎಷ್ಟು ಬರ್ನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾರ್ಮಲ್ ರೆಸ್ಟಲ್ಲಿದ್ದಾಗ ಬ್ರೀದ್ ಮಾಡೋದಕ್ಕೆ ಎಷ್ಟೆಲ್ಲ ಬೇಕಾಗುತ್ತೆ ಅದು ಟೋಟಲ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು, ಅದ್ರ ಜೊತೆಗೆ ಪ್ರೋಟೀನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಕೂಡ ನೋಡ್ಕೊಂಡು ತಿನ್ನಬೇಕಾಗುತ್ತೆ, ಓಕೆ. ಸೊ ಮಾರ್ನಿಂಗ್ ಇದರಲ್ಲಿ ದೇ ಕ್ಲೇಮ್ ದ್ಯಾಟ್ 26 ಗ್ರಾಮ್ ಆಫ್ ಪ್ರೋಟೀನ್ ಬರುತ್ತೆ ಅಂತ ಹೇಳ್ತಾರೆ, ಓಕೆ. ಸೊ ದಿಸ್ ಈಸ್ ಒನ್ ಆಫ್ ದ ಸೋರ್ಸ್. ಪ್ರೋಟೀನ್ ಓಟ್ಸ್ ತೊಗೋಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಪ್ರೋಟೀನ್ ಪೌಡರ್ಸ್ ಆಲ್ಸೋ, ಐ ಡೋಂಟ್ ಪ್ರಿಫರ್ ದ್ಯಾಟ್. ಸೊ ದ್ಯಾಟ್ ಇಸ್ ವೈ ದಿಸ್ ಇಸ್ ಮೈ ಗೋ ಟು ಆಪ್ಷನ್. ನೆಕ್ಸ್ಟ್ ಇನ್ನೊಂದು ಏನಂದರೆ, ಮಧ್ಯಾಹ್ನಕ್ಕೆ ವಾಟ್ ಐ ಯೂಶ್ವಲಿ ಡೂ ಇಸ್, ಆಫೀಸೆಲ್ಲ ಇದ್ದಾಗ ಕಷ್ಟ ಆಯಿತಾ, ಟೈಮ್ ಸಿಗಲ್ಲ, ಬಟ್ ಇಷ್ಟು ಮಾಡಿದ ಮೇಲೆ ಮತ್ತೆ ವಾಶ್ ಮಾಡಿ ಎಲ್ಲ ಮಾಡಿ ಮತ್ತೆ ಮಧ್ಯಾಹ್ನಕ್ಕೋಸ್ಕರ ಮತ್ತೆ ಇದೇ ಕೆಟಲಲ್ಲಿ ಏನಾದರೂ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ನಾನು ರೈಸ್ ಜೊತೆಗೆ, ಓಕೆ. ಯೂಶ್ವಲಿ ಐ ಪ್ರಿಫರ್ ತೋಫು ಅಥವಾ ಲೋ ಫ್ಯಾಟ್ ಪನ್ನೀರ್ ಆರ್ ಯು ಕ್ಯಾನ್ ಗೋ ವಿತ್ ಸೋಯಾ, ಓಕೆನೇ. ಇದಿಷ್ಟು ನಾನು ಪ್ಯೂರ್ ವೆಜಿಟೇರಿಯನ್, ಸೊ ದ್ಯಾಟ್ಸ್ ಇಸ್ ವೈ ಐ ಹ್ಯಾವ್ ಚೂಸನ್ ದೀಸ್ 3 ಆಪ್ಷನ್ಸ್ ಮೇನ್ಲಿ, ಓಕೆ. ತೋಫು ಆರ್ ಲೋ ಫ್ಯಾಟ್ ಪನ್ನೀರ್ ಆರ್ ಸೋಯಾ, ಅದ್ರದ್ದೇನಾದರೂ ಕರಿ ಅಥವಾ ಮಸಾಲ ಹಾಕಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ರೈಸ್ ಜೊತೆಗೆ ತೊಗೊಂಡು ಹೋಗ್ತೀನಿ ವಿತ್ ಫೈಬರ್ಗೆ ಯೂಶ್ವಲಿ ಐ ಗೋ ವಿತ್ ಕ್ಯಾರೆಟ್ಸ್ ಆ್ಯಂಡ್ ಕ್ಯುಕುಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೈಡ್ರೇಷನ್ಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಬೀಯಿಂಗ್ ಅ ಗರ್ಲ್ ಐ ಆಲ್ಸೋ ಟೇಕ್ ಕೇರ್ ಆಫ್ ಮೈ ಸ್ಕಿನ್ ಅಲ್ವಾ, ಸೊ ದ್ಯಾಟ್ ಇಸ್ ವೈ ಕ್ಯಾರೆಟ್ ಆ್ಯಂಡ್ ಕ್ಯುಕುಂಬರ್ ಪ್ರಿಫರ್ ಮಾಡ್ತೀನಿ ನಾನು ಫೈಬರ್ ಬಂದಾಗ, ಓಕೆ. ಸೊ ನೈಟಿಗೆ ಮತ್ತೆ ಯು ವಿಲ್ ಹ್ಯಾವ್ ಲಾಟ್ಸ್ ಆಫ್ ಆಪ್ಷನ್ಸ್. ಒನ್ಸ್ ಅಗೇನ್ ಇದೇ 3ರಲ್ಲಿ ಸೋಯಾ, ಲೋ ಫ್ಯಾಟ್ ಪನ್ನೀರ್ ಅಥವಾ ತೋಫು, ಇದೇ 3ರಲ್ಲಿ ಏನಾದರೂ ಮಾಡ್ಕೊಂಡು ತಿಂತೀನಿ. ಅಥವಾ ನನ್ನ ಹತ್ರ ಪಲ್ಸಸ್ ಇರುತ್ತೆ. ಪಲ್ಸಸ್ ಐ ಹ್ಯಾವ್ ಶೋನ್ ಯು ಒನ್ ವೀಡಿಯೋ ಅಲ್ವಾ, ಹೇಗೆ ಮಾಡಿ ತಿನ್ನೋದು ಅಂತ, ಹೇಗೆ ಬಾಯ್ಲ್ ಮಾಡಿ ತಿನ್ನೋದು, ಹೇಗೆ PGಯಲ್ಲಿ ಇದ್ಕೊಂಡೆಲ್ಲ ಮಾಡೋದು ಅಂತ ನಾನು ತೋರಿಸಿದ್ದೀನಿ, ಅದನ್ನು ನೋಡಿ, ಓಕೆನಾ. ಅದನ್ನೆಲ್ಲ ನಾನು ನೆನೆಸಿಟ್ಟಿರ್ತೀನಲ್ಲ, ಸೊ ಅದನ್ನು ಮಾಡ್ಕೊಂಡು ತಿಂತೀನಿ. ಸೊ ದಿಸ್ ಇಸ್ ಮೈ ಯೂಶ್ವಲ್ ರೂಟೀನ್. ಸೊ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಷ್ಟು ದಿನದಿಂದ ಇದೆಲ್ಲ ಮಾಡ್ತಿದ್ದೆ, ಜಿಮ್ಮಿಗೆ ಹೋಗ್ತಿದ್ದೀನಿ ಅಂತ ಹೇಳಿ, ಓಕೆ. ನನಗೆ ಬ್ರೇಕ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ನಾನು ಕಂಟಿನ್ಯೂಸ್ ಆಗಿ ಪ್ರಾಪರಾಗಿ ಮಾಡಬೇಕಿತ್ತು, ಮೇಂಟೈನ್ ಮಾಡಬೇಕಿತ್ತು. ದಟ್ ಇಸ್ ವೈ ನನಗೆ ಟೈಮ್ ಸಿಗ್ತಿರಲಿಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ಆಲ್ ಆಫ್ ಯು, ಓಕೆ. ಸಬ್ಸ್ಕ್ರೈಬ್ ಮಾಡಿ, ಅಷ್ಟೊಂದು ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಆ್ಯಂಡ್ ಐ ವಾಸ್ ನಾಟ್ ರಿಲೀಸಿಂಗ್ ಎನಿ ವೀಡಿಯೋಸ್ ಅಲ್ವಾ, ಬಟ್ ಐ ವಿಲ್ ಡೂ ಇಟ್, ಓಕೆ. ಸೊ ದಿಸ್ ಇಸ್ ಮೈ ರೂಟೀನ್, ಎವ್ರಿಡೇ ರೂಟೀನ್. ಆಫೀಸ್ಗೆ ಹೋದಾಗೆಲ್ಲ ಕಷ್ಟ ಆಗುತ್ತೆ, ಇವತ್ತು ರಜೆ ಅಲ್ವಾ, ಸೊ ನಾನು ಇವಾಗ ಪ್ರಿಪೇರ್ ಮಾಡಬೇಕಂತಿಲ್ಲ, ಆಮೇಲೆ ಆರಾಮ್ಸೆ ಎದ್ದು ಮಾಡ್ಬೋದು. ಬಟ್ ಆಫೀಸ್ಗೆ ಹೋದಾಗ ಬೆಳಗ್ಗೆನೇ ಪ್ರಿಪೇರ್ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ದಿಸ್ ಕೆಟಲ್ ಇಸ್ ಸ್ಮಾಲ್ ಆಯಿತಾ, ನಾನು ತೊಗೊಂಡಿರೋ ಕೆಟಲ್ ಚಿಕ್ಕದಿದೆ, ಸೊ 3 ಹೊತ್ತಿಗೂ ಪ್ರಿಪೇರ್ ಮಾಡೋದು ಕಷ್ಟ. ಅಡಿ ಬಿಸಿ ಆಗುತ್ತೆ ಒಂದು ಪಾರ್ಟ್, ಸೊ ಅದು ಕಂಪ್ಲೀಟ್ ರೋಸ್ಟ್ ಆದಂಗೆ ಆಗುತ್ತೆ. ಸೊ ಯು ವಿಲ್ ಹ್ಯಾವ್ ಟು ಕೀಪ್ ಆನ್ ಮಿಕ್ಸಿಂಗ್ ವಿಚ್ ಇಸ್ ಡಿಫಿಕಲ್ಟ್. ಅದಕ್ಕೆ ನಾನು ಚೂರು ಕ್ವಾಂಟಿಟಿ ಮಾಡೋದು, ಓಕೆನಾ.
ಸೊ ನನ್ನ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ನೋಡಿದ್ರಲ್ಲ, ವಿತ್ ದಿಸ್ ಕೆಟಲ್ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. ಆಫ್ಟರ್ನೂನ್ ಕೂಡ ಅಷ್ಟೇ, ನೈಟ್ ಕೂಡ ಅಷ್ಟೇ, ಎವ್ರಿಥಿಂಗ್ ಐ ಡೂ ವಿತ್ ದಿಸ್ ಕೆಟಲ್ ಓನ್ಲಿ. ಸೊ ಸುಮಾರು ಜನರಿಗೆ ಬೇರೆ ಬೇರೆ ಒಪಿನಿಯನ್ಸ್ ಇರುತ್ತೆ ಆಯಿತಾ. ಇಟ್ಸ್ ಆಬ್ವಿಯಸ್. ಲೈಕ್ ಕೆಲವೊಬ್ರು ಹೇಳ್ತಾರೆ ಫ್ರೂಟ್ಸ್ ತಿನ್ನಬಾರ್ದು, ಬೆಳಿಗ್ಗೆ ಶುಗರ್ ಸ್ಪೈಕ್ ಆಗುತ್ತೆ. ಶುಗರ್ ಇಸ್ ನಾಟ್ ಪ್ರಾಸೆಸ್ಡ್ ಶುಗರ್ ಇನ್ ದಿಸ್ ಆಯಿತಾ. ಇಟ್ಸ್ ನ್ಯಾಚುರಲ್ ಫಾರ್ಮಲ್ಲಿ ಇರುತ್ತೆ ಶುಗರ್ ಫ್ರೂಟ್ಸಲ್ಲಿ. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಐ ಫೀಲ್, ಆ್ಯಂಡ್ ಐ ಇಂಟೇಕ್ ಇಟ್ ಇನ್ ದಿಸ್ ವೇ ಓನ್ಲಿ. ಓಕೆ, and these are some of the things that you will have to sacrifice and you will have to do if you're going to gym. ಬರೀ ಜಿಮ್ ಜಾಯ್ನ್ ಆಗ್ತೀನಿ ಅಂತಂದರೆ ಸಾಲಲ್ಲ. ಓಕೆ, you will have to sacrifice a lot of things. ಪೇಯ್ನ್ ತಡ್ಕೋಬೇಕು, ಪ್ಲಸ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಫುಡ್ ತಿಂತಿಲ್ಲ ಅಂದರೆ ನಿಮ್ಮ ಮಸಲ್ ಬ್ರೇಕ್ ಆಗ್ತಿರುತ್ತೆ, ಅದು ಮತ್ತೆ ಬಿಲ್ಡ್ ಆಗಬೇಕಂದ್ರೆ ಇಟ್ಸ್ ಡಿಫಿಕಲ್ಟ್. ಓಕೆನಾ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಯು ಶುಡ್ ಡೂ ಇಫ್ ಯು ಗೋಯಿಂಗ್ ಟು ಜಿಮ್. ಓಕೆ, ಸೊ ನಾನು ಈ ವಿಡಿಯೋನ ಮಾಡಿರೋ ಮೇನ್ ಉದ್ದೇಶನೇ, ದೆರ್ ಆರ್ ಲಾಟ್ಸ್ ಆಫ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಟು ಜಿಮ್. ಹೇಗೆ ಏನು ಪಿ ಜಿಯಲ್ಲಿ ಇದ್ಕೊಂಡು ಏನೂ ಮಾಡೋದಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ವೆರ್ ಎಸ್ ಯು ಕ್ಯಾನ್ ಡೂ ಎವ್ರಿಥಿಂಗ್. ಎಷ್ಟಾಗುತ್ತೋ ಅಷ್ಟು ಟ್ರೈ ಟು ಡೂ ಇನ್ಸ್ಟೆಡ್ ಆಫ್ ನಾಟ್ ಈಟಿಂಗ್ ಎನಿಥಿಂಗ್. ಅಟ್ಲೀಸ್ಟ್ ಟ್ರೈ ಅಲ್ವಾ. ಏನೋ ಒಂದು ಮಾಡಿ ಕೆಟಲ್ ತಗೊಳ್ಳಿ, ಏನೋ ಒಂದು ಮಾಡಿ ಆಗುತ್ತೆ. ಓಕೆ, ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್ ಟು ಬಿ ಹಾನೆಸ್ಟ್. ಆಫೀಸ್ಗೆ ಹೋದಾಗ ಇದೆಲ್ಲ ಮಾಡ್ಕೊಂಡು ಹೋಗೋದು ಕಷ್ಟ. ಓಕೆನಾ. ಆ್ಯಂಡ್ ಈವ್ನಿಂಗ್ ಬಂದು ಬರೋದೇ 7 ಆಗುತ್ತೆ ಅಂತ ಅಂದ್ಕೊಳ್ಳಿ. ಮತ್ತೆ ಬಂದು ಫುಡ್ ಪ್ರಿಪೇರ್ ಮಾಡಿಕೊಂಡು ಮತ್ತೆ ಅದನ್ನು ತಿಂದು ಎಲ್ಲ ಆಗೋಷ್ಟರಲ್ಲಿ ಲೇಟಾಗಿರುತ್ತೆ. ಆಮೇಲೆ ನಿದ್ದೆನೂ ಮಾಡಬೇಕು, ಬಿಕಾಸ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಜಿಮ್ಮಿಗೆ ಹೋಗ್ತಿದ್ದೀರಾ ನೀವು ಅಂದರೆ ಸ್ಲೀಪ್ ಮಿನಿಮಮ್ 6 hours ಬೇಕೇ ಬೇಕಾಗುತ್ತೆ ನಿಮ್ಮ ಬಾಡಿ ರಿಕವರ್ ಆಗೋದಕ್ಕೆ. ನನಗಂತೂ ಬೇಕು. ಓಕೆ, ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಬೇಕಾಗುತ್ತೆ. ಸೊ ದಟ್ ಈಸ್ ವೈ ನನಗೆ ಟೈಮ್ ಸಿಗ್ತಿರಲಿಲ್ಲ ವೀಡಿಯೋ ಮಾಡೋದಕ್ಕೆ, ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ನನಗಂತೂ ಟೈಮ್ ಸಿಕ್ಕಿಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು ವೀಡಿಯೋ ಎಡಿಟಿಂಗ್ ಮಾಡೋದು ತುಂಬ ಹೊತ್ತು ತೊಗೊಳ್ಳೋಳು. ಇಡೀ ದಿನ ತೊಗೊಳ್ತೀನಿ, ಸಾಟರ್ಡೇ ಸಂಡೇಸ್ ಕೆಲವೊಂದು ಸರ್ತಿ. ಸೊ ದಟ್ ಈಸ್ ವೈ ನನಗೆ ಟೈಮ್ ಸಿಗ್ತಿರಲಿಲ್ಲ ಅಂತ ಹೇಳಿ ನಾನು ವೀಡಿಯೋ ಹಾಕ್ತಿರಲಿಲ್ಲ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಓಕೆ, ನೆಕ್ಸ್ಟ್ ಟೈಮಿಂದ ಈ ಥರ ರಿಪೀಟ್ ಆಗದಂಗೆ ನೋಡ್ಕೊಳ್ತೀನಿ. ಸೊ ನಂಗೆ 1 month ಅಟ್ಲೀಸ್ಟ್ ಫೋಕಸ್ ಮಾಡಿ ಜಿಮ್ಮಲ್ಲಿರೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇವಾಗ ಒಂಚೂರು ಗ್ರಿಪ್ ಬಂದಿದೆ. ಸೊ ದ್ಯಾಟ್ ಇಸ್ ವೈ ಐ ಆಮ್ ಜಂಪಿಂಗ್ ಫಾರ್ ಬ್ಯಾಕ್ ಟು ದಿಸ್ ಆಲ್ಸೋ. ಓಕೆನಾ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಜಿಮ್ಮಲ್ಲಿ ಪಿ ಜಿಯಲ್ಲಿದ್ದಾರೆ ಅಂದರೆ ಶೇರ್ ಇಟ್ ಟು ದೆಮ್. ಶೇರ್ ಗುಡ್ ಥಿಂಗ್ಸ್. ಓಕೆನಾ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಏನು ಗೊತ್ತಾ, ನೆಕ್ಸ್ಟ್ ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ. ಗ್ವಾವಾ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮಗೋಸ್ಕರನೇ ವೀಡಿಯೋಗೋಸ್ಕರನೇ ನಾನು ಗ್ವಾವಾ ತೊಗೊಂಡೆ. ಗ್ವಾವಾ 1 kg ತೊಗೊಂಡಿದ್ದೀನಿ. ಗ್ವಾವಾ ಈಸ್ ಸಮಥಿಂಗ್ ದಟ್ ಹ್ಯಾಸ್ ಗಾಟ್ ಪ್ರೋಟೀನ್ ಇನ್ ಇಟ್ ಅಲ್ವಾ. ಸೊ ಬರೀ ಹಾಗೆ ತಿನ್ನೋದಕ್ಕೆ ಚೆನ್ನಾಗೂ ಇರಲ್ಲ ಕೆಲವೊಂದು ಸರ್ತಿ. ಅದರದ್ದು ಚಟ್ಪಟ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದನ್ನು ಮಾಡಿ ಸ್ಟೋರು ಮಾಡ್ಬೋದು ನೀವು ಆರಾಮ್ಸೆ. 1 week 2 weeks ಗಂಟ ಸ್ಟೋರ್ ಮಾಡಿ ತಿನ್ಬೋದು. 1 week ಸ್ಟೋರ್ ಮಾಡಿ ತಿನ್ಬೋದು. ನಾನು ಅದಕ್ಕಿಂತ ಜಾಸ್ತಿ ಇಟ್ಟಿಲ್ಲ, ಗೊತ್ತಿಲ್ಲ ಇರ್ಬೋದಾ ಅಂತ. ಬಟ್ 1 week ಗಂಟ ಆರಾಮ್ಸೆ ಸ್ಟೋರ್ ಮಾಡ್ಕೊಂಡು ಇರ್ಬೋದು. ಅದಕ್ಕೋಸ್ಕರ ನಾನು 1 kg ಗ್ವಾವಾ ತೊಗೊಂಡಿದ್ದೀನಿ. ಅಲಾಂಗ್ ವಿತ್ ಮಾರ್ನಿಂಗಿಗೂ ಆಗುತ್ತೆ ಇದು. ಓಕೆನಾ. ಸೊ ಸ್ಟೇ ಟ್ಯೂನ್ಡ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡಿ. ಇನ್ನೂ ಕೇಳಿದರೆ ಕಿವಿ ಹೊಯ್ತವೆ.